ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿರುವುದಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಶನಿವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹುಕ್ಕೇರಿ ಹಿರೇಮಠದ ಗೌರವ ನೀಡಿ ಸನ್ಮಾನಿಸಿದರು. ನಮ್ಮ ಭಾಗದ ಪ್ರತಿಷ್ಠಿತ ಮಠ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠ. ನಿಡಸೋಶಿಯ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷವನ್ನು ತಂದಿದೆ. ಬಹುಶಃ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗೆ, ಸುತ್ತೂರು ಹೇಗೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಅಂತಂದ್ರೆ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠ. ಪರಮ ಪೂಜ್ಯ ಜಗದ್ಗುರುಗಳು ಎಲ್ಲರ ಜೊತೆ ಬೆರೆತು ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥವರು. ಅವರಿಗೆ ಇವತ್ತು ಹುಕ್ಕೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಗೌರವ ಸನ್ಮಾನವನ್ನು ಮಾಡಿ ಸಂತೋಷವನ್ನ ಪಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂದ್ರೆ ನಾವು ಹುಟ್ಟಿರ್ತಕ್ಕಂಥ ತಾಲೂಕಿನ ರಾಮದುರ್ಗ ತಾಲೂಕಿನ MLA ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ MLC ಆಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳೆ ಅವರು, ಆಮೇಲೆ ಗುರುಮಠಕಲ್ MLA ಆಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪರಮ ಪೂಜ್ಯರನ್ನ ಬಂದು ಗೌರವಿಸಿ ಅತಿ ಸಂತೋಷವಾಗಿದೆ. ಇಲ್ಲಿವರೆಗೆ ಸಮಾಜಕ್ಕೆ ಕೆಲಸ ಮಾಡಿದಂತ ಅನೇಕ ಕೆಲಸಗಳನ್ನು ಗುರುತಿಸಿಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿದೆ. ಮುಂದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು. ಅದರ ಜೊತೆಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಢನಂಬಿಕೆಗಳು ಬಹಳ ಇದ್ದಾವೆ. ಯಲ್ಲಮ್ಮನ ಗುಡ್ಡದಲ್ಲಿ ಸುಮಾರು 5,000 ಜನ ದೇವದಾಸಿಯರನ್ನು ಕೂರಿಸಿ ಸುಮಾರು 25 ವರ್ಷಗಳ ಹಿಂದೆ ಮಾಡಿದಂಥ ಒಂದು ಬೆಳೆ ಒಡ್ಕೊಳ್ಳೋದು, ಜಡಿಯನ್ನು ತೆಗೆಯೋದು, ಇವೆಲ್ಲವನ್ನ ಮಾಡಿದ್ರ ಒಂದು ಪರಿಣಾಮವಾಗಿ ಅದನ್ನು ಗುರುತಿಸಿ ಶಿಕ್ಷಣ, ಕೃಷಿ ಎಲ್ಲವನ್ನೂ ಗುರುತಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಮಗೂ ಸಂತೋಷ ಆಗಿದೆ. ಸರ್ವ ಸದಸ್ಯರಿಗೂ, ಭಕ್ತರಿಗೂ, ಸಮಾಜಕ್ಕೂ ಸಂತೋಷವಾಗತಕ್ಕಂಥ ಕೆಲಸವನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮಾಡಿದ್ರೆ ಬಹಳ ಸಂತೋಷ. ಮುಂದೆ ಎಲ್ಲರ ಸಹಕಾರದಲ್ಲಿ ಮತ್ತೆ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಪರಮ ಪೂಜ್ಯರಾದ ಶ್ರೀ ನಿಡಸೋಸಿ ಸ್ವಾಮೀಜಿಗಳಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಗೌರವಾನ್ವಿತ ಡಾಕ್ಟರೇಟ್ ಒಂದು ಪದವಿ ಸಿಕ್ಕಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ಹೇಳ್ತೀವಿ. ಈ ಭಾಗದಲ್ಲಿ ನಿಡಸೋಶಿ ಶ್ರೀಗಳನ್ನು ನಡೆದಾಡುವ ದೇವರು ಅಂತಲೇ ನಾವೆಲ್ಲರೂ ಕರಿತಾ ಇದ್ದೀವಿ. ಹುಕ್ಕೇರಿ ಅಪ್ಪನವರು ಬಂದು ಇವತ್ತು ಏರ್ಪೋರ್ಟ್ನಲ್ಲಿ ನಿಡಸೋಶಿ ಶ್ರೀಗಳನ್ನು ಈ ಡಾಕ್ಟರೇಟ್ ಪದವಿ ಬಂದಿರೋದ್ರಿಂದ ಅವ್ರನ್ನ ಸನ್ಮಾನ ಮಾಡಕ್ಕೆ ಬಂದಿದ್ರು. ಅಚಾನಕ್ಕಾಗಿ ನಾನು ಕೂಡ ಬಂದೆ. ನಾನು ಈ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದೆ. ನಿಡಸೋಶಿ ಶ್ರೀಗಳ ಅನಂತ ಧರ್ಮದ ಕಾರ್ಯಗಳು ಮತ್ತು ಅವ್ರು ಮಾಡ್ತಾ ಇರುವಂಥ ಧರ್ಮ ಬೋಧನೆ ಎಲ್ಲರಿಗೂ ಪ್ರೇರಣೆ. ಭಗವಂತ ಅವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಸಮಾಜದಲ್ಲಿ ಇದೇ ರೀತಿ ಸುಮಧುರ ವಾತಾವರಣ ಅವರು ಸೃಷ್ಟಿ ಮಾಡಲಿಕ್ಕೆ ಅವ್ರು ನಮ್ಮ ಜೊತೆಯಲ್ಲಿ ಸದಾ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ, ಹಾರೈಸ್ತೇನೆ.